ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಇವತ್ತಿನ ವಿಡಿಯೋದೊಳಗೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದರಿಂದ ಮಾಸ ಮತ್ತು ಲಸ ಕಂಡುಹಿಡಿಯುವುದು ಅನ್ನುವಂಥ ವಿಚಾರದೊಳಗೆ ನಾವು 4 ಲೆಕ್ಕ ಬಿಡಿಸೋ ಪ್ರಯತ್ನ ಮಾಡೋಣ. ಸೊ ಇದರ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ನಾನು ಯಾವುದೇ ಸಂಖ್ಯೆಯನ್ನು ಅಥವಾ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಯಾವ ರೀತಿ ವ್ಯಕ್ತಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋದ ಲಾಭ ಏನಪ್ಪ ಅಂದ್ರೆ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದ್ರಿಂದ ನಾವು ಮಸಾಲಸಾನು ಕೂಡ ಕಂಡುಹಿಡಿಬೋದು. ನಾನು ಇಲ್ಲಿ ಸದ್ಯಕ್ಕೆ 2 ಸಂಖ್ಯೆಗಳ ಮಸಾಲಸ ಕಂಡುಹಿಡಿದು ತೋರಿಸ್ತೀನಿ. ನೀವು 3 ಸಂಖ್ಯೆಗಳದ್ದು ಇದೇ ವಿಧಾನವನ್ನು ಮುಂದುವರಿಸ್ಬೋದು. ಅದನ್ನು ಮುಂದಿನ ಹಂತದೊಳಗೆ ನೋಡೋಣ. ಈಗ ಇಲ್ಲಿರುವ 4 ಜೋಡಿಗಳಲ್ಲಿ ಒಂದೊಂದು ಜೋಡಿಯ ಸಂಖ್ಯೆಗಳ ಮಸ ಮತ್ತು ಲಸವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನಾವೀಗ ವಿಚಾರ ಮಾಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ಏನು ಲೆಕ್ಕ ಅದ ಅಂದ್ರೆ, ಮೊದಲನೇ ಲೆಕ್ಕ 360 ಮತ್ತು 84 ಇವುಗಳ ಮಸ ಮತ್ತು ಲಸ ಬೇಕಾಗಿದೆ. ಈಗಾಗಲೇ ನಾವು ಯೂಕ್ಲಿಡ್ನ ಕ್ರಮವಿಧಿ ಬಳಸಿ ಮಸ ಕಂಡುಹಿಡಿಯೋದು ನಾವು ಕಲ್ತೀವಿ. ಆದರೆ ಇನ್ನೊಂದು ರೀತಿಯೂ ಮಸ ಕಂಡುಹಿಡಿಬೋದು, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದ್ರಿಂದ. ಅದು ಹೆಂಗೆ ಅನ್ನೋದು ನೋಡೋಣ. ಸೊ ಕೊಟ್ಟಂಥ ಸಂಖ್ಯೆಗಳಿಗೆ ನಾನು ಒಂದು ಸಂಖ್ಯೆಗೆ ಎ ಅಂತೀನಿ, ಇನ್ನೊಂದು ಸಂಖ್ಯೆಗೆ ಬಿ ಅಂತೀನಿ. ಸೊ ಮೊದಲನೇ ಸಂಖ್ಯೆ 360, ಎರಡನೇ ಸಂಖ್ಯೆ 84. ಇವುಗಳನ್ನ ಏನು ಮಾಡ್ತೀನಪ್ಪ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತೇನೆ. ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ನಾವು ಈಗಾಗಲೇ ತಿಳ್ಕೊಂಡಿವಿ. ಅದು ಇನ್ನೊಮ್ಮೆ ನೋಡೋಣ. 360 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವ ಸಂಬಂಧ ಅವಿಭಾಜ್ಯ ಸಂಖ್ಯೆಗಳಿಂದ ಈ 360 ಭಾಗಿಸೋಣ. ಸಮ ಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಹೋಗ್ತದೆ. ಸೊ 2 1 2, ಇಲ್ಲಿ 3 ಅದ, 1 ಉಳಿತು, 1 6 ಸೇರಿಸ್ರೆ 16, 2 8 16, 0ಗೆ 0. ಮತ್ತು ಸಮ ಸಂಖ್ಯೆ ಅದ 2 2 9 18, 0ಗೆ 0. ಇನ್ನು ಮತ್ತು 2 2 4 8, 1 ಉಳಿತು, 2 5 10. ಸೊ ಇನ್ನು 2 ಹೋಗೋದಿಲ್ಲ, ಬೆಸ ಸಂಖ್ಯೆ ಆಯಿತು. ಸೊ ಇದು 3 ಹೋಗ್ತದೆ ನೋಡ್ರಿ. 3 3 1 3, 1 ಉಳಿತು, 3 5 15. ಮತ್ತು 3 ಹೋಗುತ್ತಾ, 3 5 15. ಆಮೇಲೆ ಇನ್ನು 5 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 5 1. ಸೊ 360 ಈ ಎಲ್ಲ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಾಕಾರ ಆಕೈತಪ್ಪ ಅಂದ್ರೆ ಇದ್ರಾಗ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಹೆಂಗೆ ಬರೀನಪ್ಪ ಅಂದ್ರೆ 3 ಸರಿ ಬಂದೈತಪ್ಪ. ಅದನ್ನ ಹೆಂಗೆ ಬರೀನು? 2 ಘಾತ 3, 2 2 2 3 ಸಲ 3 2 ಸಲ ಬಂದೈತಪ್ಪ ಅಂದ್ರೆ ಇದನ್ನ ಹೆಂಗೆ ಬರೀನು? 3 ಘಾತ 2. ಇನ್ನು 5 1 ಸಲ, 5 1 ಸಲ. ಸೊ ಇದು ನಮ್ಮ ಕಚ್ಚಾ ಕಾರ್ಯ. ನಮಗೆ ಮೂಲವಾಗಿ ಬರಿಬೇಕಾದದ್ದು ಇದು. ಓಕೆ. ಸೊ ಇದ್ರ ಒಟ್ಟು ಗುಣಲಬ್ಧ 360 ಬರ್ತದೆ. ಹೀಗಾಗಿ ನಾವು ಈ ಒಂದು ಕಚ್ಚಾ ಕಾರ್ಯದಿಂದ ಇದನ್ನು ಏನು ಮಾಡಿದ್ವಿ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ವಿ. ಇನ್ನು 84 ಇದೇ ರೀತಿ ಮಾಡೋಣ. 84 ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗ್ತೈತೆ ನೋಡೋಣ. ಸಮ ಸಂಖ್ಯೆ ಆಗಿರೋದ್ರಿಂದ 2ರಿಂದ 2 4 8, 2 2 4, 2 2 4, 2 1. ಏನು ಬೆಸ ಸಂಖ್ಯೆ ಆಯಿತು, 2 ಹೋಗೋದಿಲ್ಲ, 3 ಹೋಗ್ತೈತೆ ನೋಡ್ರಿ. 3 7 21. ಇನ್ನು ಸ್ವತಃ 7 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರೆ 7 1 7. ಸೊ 2 ಸಲ ಪುನರಾವರ್ತಿ ಇತ್ತು ಅಂದ್ರೆ ಇದನ್ನು 2 ಘಾತ 2, 3 ಒಂದೇ ಸಾರಿ 7. ಓಕೆ. ಹಾಗಾದರೆ 84 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ್ರೆ ಈ ರೀತಿ ಬರೀಬೋದು. ಇನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರದಾಗಿದೆ. ಇನ್ನು ಇವುಗಳಿಂದ ಮಸವನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡು ಬರಿಬೇಕು, ಲಸವನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡು ಬರಿಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಎಸ್, ಮಸವನ್ನು ಬರೆಯೋಕೆ ನಿಮಗೊಂದು ಸುಲಭದ ಮಾರ್ಗ ಹೇಳ್ತೇನೆ, ಲಸ ಬರೆಯೋಕ್ಕೂ ಸುಲಭದ ಮಾರ್ಗ ಹೇಳ್ತೇನೆ. ಈ ಮಸ ಮತ್ತು ಲಸದ ಅರ್ಥ ಏನು ಮೊದಲಿಂದ ಅದಾವು. ಮಹತ್ತಮ ಸಾಮಾನ್ಯ ಅಪವರ್ತನ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಇವು ಅದಾವು. ಬಟ್ ಇವುಗಳನ್ನು ಬರೆಯುವಾಗ ಮಸ ಮತ್ತು ಲಸ ಈ ರೂಪದಲ್ಲಿದ್ದಾಗ ಬರೆಯುವಾಗ ಒಂದು 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 ವಿಧಾನವನ್ನು ಅನುಸರಿಸೋಣ. ಆ ವಿಧಾನ ಏನಪ್ಪ ಅಂದ್ರೆ, ಈಗ ಮೊದಲು ಮಸ ಬರೆಯೋದು ಯಾವ ರೀತಿ ನೋಡೋಣ. ಮಸ ಮಹತ್ತಮ ಸಾಮಾನ್ಯ ಅಪವರ್ತನ. ಇದನ್ನು ನಾವು ಎಚ್ ಅನ್ನುವಂಥ ಸಂಕೇತ ಬಳಸಿ ಬರಿತೀವಿ. ಹಾಗಾದ್ರೆ ಎಚ್ ಮಸ ಹೆಂಗೆ ಬರೆಯೋದು? ಸೊ ನೆನ್ಪಿಟ್ಕೊಡ್ರಿ, ಮಸ ಬರೆಯುವಾಗ ಯಾವ ವಿಧಾನವನ್ನು ಅನುಸರಿಸ್ಬೇಕಾದ್ರೆ, ಮಸ ಬರೆಯುವಾಗ ಕೊಟ್ಟಂಥ ಸಂಖ್ಯೆಗಳಲ್ಲಿ ಅಥವಾ
ಅಪವರ್ತಿಸಿದ ರೂಪದೊಳಗೆ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಬರೆದಾಗ ಯಾವ ಒಂದು ಅಪವರ್ತನ ಸಾಮಾನ್ಯ ಇರ್ತೈತಿ ಅದನ್ನು ಮಾತ್ರ ಇಲ್ಲಿ ಬರೆಯೋದು. ಸಾಮಾನ್ಯ ಇದ್ದದ್ದು ಮಾತ್ರ ಬರೆಯೋದು. ಸಾಮಾನ್ಯ ಅಥವಾ ಕಾಮನ್ ಅಥವಾ ಎರಡೂ ಕಡೆ ಇದ್ದದ್ದನ್ನು ಮಾತ್ರ ಇಲ್ಲಿ ಬರೆಯೋದು. ಎರಡೂ ಕಡೆ ಇರಲಾರ್ದು ಏನಾದರೂ ಇದ್ದರೆ ಇಲ್ಲಿ ಬರೆಯೋಂಗಿಲ್ಲ. ಸೊ ಎರಡೂ ಕಡೆ ಇರಬೇಕದು. ಮತ್ತೊಂದು ಕಂಡೀಷನ್ ಏನಪ್ಪ ಅಂದರೆ ಎರಡೂ ಕಡೆ ಇದ್ದು ಅತಿ ಚಿಕ್ಕ ಘಾತ ಸೂಚಿ ಯಾವುದೈತ್ಲೆ ಅದನ್ನ ಇಲ್ಲಿ ಬರೆಯೋದು. ಸೊ ನೋಡ್ರಿ, ಹಾಗಾದ್ರೆ ನೋಡ್ರಿ, ಎರಡೂ ಕಡೆ ಅದ ಬರೆಯೋದಿಲ್ಲ. ಆದರೆ ಯಾವ ಎರಡನ್ನು ಬರೆಯೋದು? ಕಡಿಮೆ ಘಾತ ಸೂಚಿ ಯಾವುದೈತೆ ನೋಡ್ರಿ, ಘಾತ ಸೂಚಿ 3 ಅದ, ಘಾತ ಸೂಚಿ 2 ಅದ. ಅತ್ಯಂತ ಕಡಿಮೆ ಘಾತ ಸೂಚಿ ಇರೋದು 2. ಹೌದಾ? ನೆನಪಿಟ್ಕೊಂಡ್ರಲ್ಲ, ಕಾಮನ್ ಇರಬೇಕು, ಕಡಿಮೆ ಘಾತ ಸೂಚಿ ಇರಬೇಕು, ಅದನ್ನು ಬರಿಬೇಕು. ಹಂಗೆ ಮತ್ತು ಏನಾದರೂ ಇದ್ರೆ ಅದನ್ನು ಬರಿಬೇಕು. ಹಂಗೆ ಅದನ್ನ ಏನು ಬರೀತಿರೋದನ್ನ ಗುಣಲಬ್ಧ ಮಾಡ್ಕೊತ ಹೋಗ್ಬೇಕು. ಸೊ ಮತ್ತೆ ನೋಡ್ರಿ, 3 ಎರಡೂ ಕಡೆ ಅದ, 3 ಎರಡೂ ಕಡೆ ಅದ. ಆದ್ರೆ ಅತ್ಯಂತ ಕಡಿಮೆ ಘಾತ ಸೂಚಿ ಯಾವ್ದು ನೋಡ್ರಿ, 3ರ ಘಾತ 2, 3ರ ಘಾತ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಅದ. ಹೀಗೆ ಕಡಿಮೆ ಘಾತ ಸೂಚಿ ಅಂದ್ರೆ 3. ಈಗ ನೋಡ್ರಿ, 5 ಇಲ್ಲದ ಇಲ್ಲಿಲ್ಲ, 7 ಇಲ್ಲದ ಇಲ್ಲಿಲ್ಲ ಅಂದ್ರೆ ಇವತ್ತು ಬರೆಯಂಗಿಲ್ಲ. ಮಸ ಅಂದ್ರೆ ಕಂಪಲ್ಸರಿ ಎರಡೂ ಕಡೆ ಕಾಮನ್ ಇರಬೇಕು. ಎರಡೂ ಕಡೆ ಇರಬೇಕು, ಇದ್ರ ಕಡಿಮೆ ಘಾತ ಸೂಚಿ ಇದ್ದದನ್ನು ಇಲ್ಲಿ ಬರಿಬೇಕು. ಇಲ್ಲಿ ಎರಡೂ ಕಡೆ ಅದ, ಅದರ ಕಡಿಮೆ ಘಾತ ಸೂಚಿ ಇದ್ದದ್ದು 2ರ ಘಾತ 2. 3 ಎರಡೂ ಕಡೆ ಅದ, ಅದರ ಕಡಿಮೆ ಘಾತ ಸೂಚಿ ಇದ್ದದ್ದು 3. ಅರ್ಥ ಆಯ್ತಾ? ಇನ್ನು 5, 7 ಏನೂ ಬರೆಯಂಗಿಲ್ಲ. ಸೊ ಇಲ್ಲಿ ಮಸ ಅಂದ್ರೆ ಕಾಮನ್ ಇದ್ದದನ್ನು ಮಾತ್ರ ಬರಿಬೇಕು, ಕಾಮನ್ ಇದ್ದದನ್ನು ಮಾತ್ರ ಬರಿಬೇಕು. ಒಮ್ಮೆ ಹಿಂಗೆ ಆಗ್ಬೋದು, ಎರಡೂ ಕಡೆ ಕಾಮನ್ ಇರದೇ ಇರ್ಬೋದು. ಇಲ್ಲಿದ್ದು ಯಾವುದೇ ಸಾಮಾನ್ಯ ಇರದೇ ಇದ್ರೆ ಅವಾಗ ಮಸ 1 ಅಂತ ಬರಿಬೇಕು. ಸಾಮಾನ್ಯ ಇರದೇ ಇರುವ ಸಂಖ್ಯೆಗಳ ಮಸ 1. ಓಕೆ, ಹೀಗಾಗಿ ಈಗ ಸಾಮಾನ್ಯ ಇದ್ರೆ ಬರಿಬೇಕು, ಇದು ಮಸ. ಇದ್ರ ಸುಲಭ ರೂಪದ ಅರ್ಥ ಏನು ಬರೆಯೋಣಪ್ಪ ಅಂದ್ರೆ, 2ರ ವರ್ಗ ಅಂದ್ರೆ ಇದು 4, 2 2 4, ಇದು 3. ಹಂಗಾದ್ರೆ 4 3 12. ಈ 360 ಮತ್ತು 84ರ ಮಸ ಎಷ್ಟು ಅಂದ್ರೆ 12. ಸೊ ನೀವು ಈಗಾಗಲೇ ಬೇರೆ ವಿಧಾನ ಗೊತ್ತಿದ್ರೆ ಆ ವಿಧಾನಲೇನು ಕೂಡ ನೀವು ತಾಳೆ ಮಾಡಿ ನೋಡ್ಬೋದು. ಸೊ ಆ ವಿಧಾನಲೇನು ನಿಮಗೆ ಮಸ 12 ಬರ್ತದೆ. ಓಕೆ, ಹಾಗಾದರೆ ಮಸ ಬರೆಯೋದು ಗೊತ್ತಾಯ್ತು. ಸೊ ಮಸ ಬರೆಯೋದು ಗೊತ್ತಾಯ್ತು. ಇನ್ನು ಲಸ ಬರೀನು. ಸೊ ಲಸ ಇದನ್ನು ಎಲ್ ಅಂತ ಸಂಕೇತ ಬಳಸಿ ಬರಿತೀವಿ. ಎಲ್ ಸಿ ಎಮ್. ಇನ್ನು ಈ ಲಸವನ್ನು ಯಾವ ರೀತಿ ಬರಿಬೇಕು ಅಂದ್ರೆ, ಲಸ ಬರೆಯುವಾಗ ನೋಡ್ರಿ, ಲಸ ಬರೆಯುವಾಗ ಕಾಮನ್ ಇದ್ದುದು ಎಲ್ಲ ಬರಿಬೇಕು. ಕಾಮನ್ ಇದ್ದುದು ಎಲ್ಲ ಬರಿಬೇಕು. ಮತ್ತು ಹೆಂಗೆ ಬರಿಬೇಕು ಅಂದ್ರೆ, ಯಾವ ಕಾಮನ್ ಅದಾವಲ್ಲ, ಸಾಮಾನ್ಯ ಯಾವುದಾವಲ್ಲ, ಆ ಸಾಮಾನ್ಯ ಇದ್ದದ ಅಪವರ್ತನದ ಗರಿಷ್ಠ ಘಾತ ಸೂಚಿ ಇದ್ದದನ್ನು ಬರಿಬೇಕು. ಹಾಗಾದ್ರೆ ನೋಡ್ರಿ, 2 ಕಾಮನ್ ಅದಾವು. ಆದರೆ ಇಲ್ಲಿ ಯಾವ 2 ಬರೀಬೇಕಪ್ಪ ಅಂದ್ರೆ, ದೊಡ್ಡ ಘಾತ ಸೂಚಿ ಇದ್ದದ್ದು, ಹೆಚ್ಚಿನ ಘಾತ ಸೂಚಿ, ಗರಿಷ್ಠ ಘಾತ ಸೂಚಿ ಇದ್ದದ್ದು ಬರಿಬೇಕು. ಸೊ 2ರ ಘಾತ 2, 2ರ ಘಾತ 3, ಗರಿಷ್ಠ ಘಾತ ಸೂಚಿ ಎಷ್ಟು? 3. ನೋಡ್ರಿ, ಮಸ ಬರಿತ್ನ್ಯಾಗ ಕಡಿಮೆ ಘಾತ ಸೂಚಿ ಬರಿಬೇಕು, ಲಸ ಬರಿತ್ನ್ಯಾಗ ಹೆಚ್ಚಿನ ಘಾತ ಸೂಚಿ ಇದ್ದದನ್ನು ಬರಿಬೇಕು. ಹಂಗೆ ಮತ್ತೆ ಕಾಮನ್ ಇದ್ರೆ ಅದನ್ನೂ ಅದೇ ರೀತಿ ನೋಡ್ರಿ, 3 ಕಾಮನ್ ಅದ. ಆದರೆ 3 ಯಾವುದು ಬರಿಬೇಕಿಲ್ಲಿ? ಅತಿ ದೊಡ್ಡ ಘಾತ ಸೂಚಿ ಇದ್ದದ್ದು, ಅದು ಗರಿಷ್ಠ ಘಾತ ಸೂಚಿ 3ರದ್ದು 2. ಇದಂತೂ ಸಾಮಾನ್ಯ ಇದ್ದದನ್ನು ಬರಿಬೇಕು. ಸಾಮಾನ್ಯ ಇದ್ದದನ್ನು ಏನು ಮಾಡಬೇಕು? ಗರಿಷ್ಠ ಘಾತ ಸೂಚಿ ಇದ್ದದ್ದನ್ನು ಬರಿಬೇಕು. ಅಥವಾ ದೊಡ್ಡ ಘಾತ ಸೂಚಿ ಯಾವ ಅಪವರ್ತನಕ್ಕೆ ಅವುಗಳನ್ನು ಇಲ್ಲಿ ಗುರುತಿಸಿ ಗುಣಲಬ್ಧ ರೂಪದಲ್ಲಿ ಬರಿಬೇಕು. ಲಸ ಬರೀತ್ನೆ. ಇನ್ನಿಷ್ಟೇ ಮಾಡಿಬಿಡಬಾರ್ದು. ಇಲ್ಲಿ ಕಾಮನ್ ಇದ್ರೆ ಗರಿಷ್ಠ ಘಾತ ಸೂಚಿ ಬರೀರಿ. ಇನ್ನು ಯಾವುದು ಕಾಮನ್ ಇಲ್ಲಲ್ಲ ಅವನ್ನೆಲ್ಲನೂ ಗುಣಿಸ್ಬೇಕು. ಅಂದರೆ ಇಲ್ಲಿ ಎಲ್ಲನೂ ಬರೀಲೇಬೇಕು, ಆದರೆ ಗರಿಷ್ಠ ಘಾತ ಸೂಚಿದನ್ನು ಬರಿಬೇಕು. ಹಾಗಾದ್ರೆ ನಾನು ಈಗ 2 ಕಾಮನ್ ಇತ್ತು, ಈಗ ಗರಿಷ್ಠ ಘಾತ ಸೂಚಿ 3 ಕಾಮನ್ ಇತ್ತು, ಗರಿಷ್ಠ ಘಾತ ಸೂಚಿ 2. ಇನ್ನು ಕಾಮನ್ ಯಾವುದಿಲ್ಲ ನೋಡ್ರಿ, 5 ಕಾಮನ್ ಇಲ್ಲ ಅಂದರೆ 5 ಬರೀಲೇಬೇಕು. 7 ಕಾಮನ್ ಇಲ್ಲ, ಅದನ್ನು ಬರೆಯಬೇಕು. ಅಂದರೆ ಇಲ್ಲಿರುವ ಎಲ್ಲ ಸಂಖ್ಯೆಗಳು ಇಲ್ಲಿ ಬಂದೇ ಇರಬೇಕು. ಆದರೆ ಕೆಲವೊಂದು ಸಂಖ್ಯೆಗಳ ಸಾಮಾನ್ಯ ಇದ್ದು ಅಂದ್ರೆ ಅವುಗಳ ಗರಿಷ್ಠ ಘಾತ ಸೂಚಿ ಇದ್ದದನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡಿ ಬರೀಬೇಕು. ಓಕೆ, ಹಾಗಾದ್ರೆ ಇದ್ರದ್ದು ಸುಲಭ ರೂಪ ಏನಾಕೈತೆ ನೋಡ್ರಿ. ಸುಲಭ ರೂಪ 2ರ ಘನ ಅಂದ್ರೆ 2ನ್ನ 3 ಸಲ ಗುಣಿಸ್ರೆ 2 2 4, 4 2 8. 2ರ ಘನ 8. ಇನ್ನು 3ರ ವರ್ಗ 9, 3 3 9. ಆಮೇಲೆ 5 8 7. ಹಾಗಾದ್ರೆ ಇದರ ಸುಲಭದ ಉತ್ತರ ನಮಗೆ ಬೇಕಂದ್ರೆ ಇವನ್ನೆಲ್ಲ ಗುಣಿಸ್ಬೇಕು. 8 9 72. 72 ಇಂಟು 5
72 ಇಂಟು 5 ಅಂದ್ರೆ 5 ಎಡ್ಲೆ 10, 5 ಏಳೆ 35, ಒಂದು 36 ಇಂಟು ಮತ್ತು 7 ಇದಕ್ಕೆ 7 7 ಸೊನ್ನೆಲೆ 0, 7 ಆರ್ಲೆ 42, ಕೈಲ 4, 7 ಮೂರ್ಲೆ 21, 4 25. ಸೊ ಇಷ್ಟಾಯ್ತು ನೋಡ್ರಿ 2520 ಲಸ, ಆಮೇಲೆ 12 ಮಸ. ಸೊ ಈ ಮಸ ಬರೆಯೋ ಪದ್ಧತಿಯನ್ನು ಸ್ವಲ್ಪ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಮಸ ಲಸ ಬರೆಯೋ ಪದ್ಧತಿ ಸುಲಭ ಅನಿಸ್ತದೆ. ಅಪವರ್ತಿಸಿ ಗುಣಲಬ್ಧ ರೂಪದಾಗ ಬರೆದ ಬಳಕ ಮಸ ಬರೀವೆ ಹಾಗೆ ಲಸ ಬರೀದೆ ಹಾಗೆ ಅನ್ನೋದು ಸ್ವಲ್ಪ ನೀವು ವಿಚಾರ ಮಾಡಿರಿ. ಸೊ ಮಸ ಬರೀತ್ನಾಗ ಕಾಮನ್ ಇದ್ದರೆ ಮಾತ್ರ ಬರೀರಿ, ಕಡಿಮೆ ಘಾತ ಸೂಚಿ ಇದ್ದದನ್ನು ಬರೀರಿ. ಲಸ ಬರೀತ್ನಾಗ ಕಾಮನ್ ಇದ್ದದ್ದು ಬರೀರಿ, ಗರಿಷ್ಠ ಘಾತ ಸೂಚಿ ಇದ್ದದ್ದು ಬರೀರಿ, ಆಮೇಲೆ ಕಾಮನ್ ಇರದೇ ಇದ್ರೂ ಅದನ್ನು ಗುಣಲಬ್ಧ ರೂಪದಾಗ ಬರೀರಿ. ಸೊ ಹಾಗೆ ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಏನಪ್ಪ ಅಂದ್ರೆ ನಾವು ಈ ಮಸ ಲಸ ಅನ್ನಕ್ಕೆ ನಡೆದೀವಿ. ಈ ಮಸ ಲಸ ಮತ್ತು ಈ ಕೊಟ್ಟಂಥ ಸಂಖ್ಯೆಗಳ ಒಂದು ವಿಶೇಷವಾದ ಸಂಬಂಧ ಅದ. ಆ ಸಂಬಂಧ ಏನದ ಅಂತ ತಿಳ್ಕೊಳಕ್ಕೆ ಏನು ಮಾಡೋಣ, ಒಂದು ಕೆಲಸ ಮಾಡೋಣ. ಏನು ಮಾಡೋಣ, ಎ ಮತ್ತು ಬಿ ಅನ್ನು ಗುಣಿಸೋಣ, ಅಂದರೆ ಕೊಟ್ಟಂಥ ಸಂಖ್ಯೆಗಳನ್ನ ಗುಣಿಸೋಣ. ಸೊ ಕೊಟ್ಟಂಥ ಸಂಖ್ಯೆ ಎಷ್ಟೈತೆ ನೋಡ್ರಿ, 360 ಇಂಟು 84. ಸೊ 360 ಇಂಟು 84 ಗುಣಿಸ್ರಿ. ಸೊ ಏನಾಗುತ್ತೆ ನೋಡ್ರಿ, 84 ಅಂದರೆ ನಾನು 4 ಗುಣಿಸ್ತೀನಿ. 4 ಸೊನ್ನೆಲೆ 0, 4 ಆರ್ಲೆ 24, ಕೈಲ 2, 4 ಮೂರ್ಲೆ 12, 2 14, ಆಮೇಲೆ 8 ಸೊನ್ನೆಲೆ 0, 8 ಆರ್ಲೆ 48, ಆಮೇಲೆ 8 ಮೂರ್ಲೆ 24, 4 28. ಸೊ 0, 4, 8, 4, 12, 8, 1, 9, 10, 2, 1, 3. ಸೊ ಇದ್ರ ಉತ್ತರ ಅಥವಾ 30,240 ಎ ಮತ್ತು ಬಿಗಳ ಗುಣಲಬ್ಧದ ಉತ್ತರ. ಇನ್ನು ಇದೇ ಕೆಲಸ ನಾವೇನು ಮಾಡೋಣ, ಎಚ್ ಇಂಟು ಎಲ್ ಮಸ ಮತ್ತು ಲಸಗಳ ಗುಣಲಬ್ಧವನ್ನು ಕೂಡ ಪರೀಕ್ಷೆ ಮಾಡೋಣ. ಸೊ ನೋಡ್ರಿ, 2520 12 ಇಂಟು 2520 ಏನದ ಲಸ ಅದ. ಸೊ ಇದನ್ನು 12ಲೆ ಗುಣಿಸ್ಬಿಡ್ತೀನಿ ನೋಡ್ರಿ. 12 ಸೊನ್ನೆಲೆ 0, 12 ಎರಡ್ಲೆ 24, 12 ಐದ್ಲೆ 60, 62, 12 ಎರಡ್ಲೆ 24, 6. ಈಗ ಅಷ್ಟ ಬರ್ತದೆ ನೋಡ್ರಿ, 30,240. ಸೊ ಇಲ್ಲಿ ಮಾಡಿದ್ದೇನು, ಕೊಟ್ಟಂಥ ಸಂಖ್ಯೆಗಳ ಗುಣಲಬ್ಧ ಮತ್ತು ಲಸ ಮಸಗಳ ಗುಣಲಬ್ಧ ಪರೀಕ್ಷೆ ಮಾಡಿದ್ದು, ಅವೆರಡು ಒಂದೇ ಬರ್ತಾ ಇದಾವೆ ನೋಡ್ರಿ. ಹಂಗಂದ್ರೆ ಇಲ್ಲಿ ವಿಶೇಷವಾದ ಸಂಬಂಧ ಐತಿಲ್ಲ. ಈ ಒಂದು ಲೆಕ್ಕದಾಗ ಅಷ್ಟೇ ಸಂಬಂಧ ಐತೆ ಅನ್ಕೋಬಾರ್ದು. ನೀವು ಇನ್ನುಳಿದ ಯಾವುದೇ ಲೆಕ್ಕ ಮಾಡಿದಾಗೂ ಈ ಸಂಬಂಧ ನಿಮಗೆ ಸರಿ ಇರ್ತೈತಿ. ನೀವು ಈ ಮಸ ಲಸ ಕರೆಕ್ಟಾಗಿ ಕಂಡುಹಿಡಿದಿರಿ ಅನ್ನೋದನ್ನು ಪರೀಕ್ಷೆ ಕೂಡ ಈ ರೀತಿ ಮಾಡಿ ನೋಡ್ಬೋದು. ಈಗ ನಾವು ಇಲ್ಲಿ ವಿಶೇಷವಾದ ಸಂಬಂಧ ಏನು, ಕೊಟ್ಟ ಸಂಖ್ಯೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧ ಸಮ ಆಗ್ತಾವು. ಈ ಒಂದು ವಿಶೇಷವಾದ ಸಂಬಂಧವನ್ನು ಕೂಡ ನೀವು ಪರೀಕ್ಷೆ ಮಾಡ್ರಿ ಅಂತ ಒಂದು ಸಣ್ಣ ಎಕ್ಸ್ಟ್ರಾ ಪ್ರಶ್ನೆ ನಿಮಗೆ ಕೇಳಿದ್ರೆ ಮಾಡ್ರಿ. ಅಥವಾ ನೀವೇ ಈ ಮಸ ಲಸ ಕಂಡು ಹಿಡಿದ ಉತ್ತರಗಳು ಸರಿಯೇ ಅಂತ ನೀವು ತಾಳೆ ಕೂಡ ಈ ರೀತಿ ಮಾಡ್ಕೋಬೋದು. ಹೀಗಾಗಿ ಇದನ್ನು ಕೂಡ ನೀವು ಪ್ರತಿಯೊಂದು ಲೆಕ್ಕಕ್ಕೆ ಮಾಡಿ ಕಲಿಯೋಣಂತ. ಓಕೆ, ಹೀಗಾಗಿ ಇದನ್ನ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಹಾಗಾದರೆ ನಾವು ಎರಡನೇ ಲೆಕ್ಕ ಏನಿದೆ ಅಂತ ನೋಡೋದಾದ್ರೆ, ಎರಡನೇ ಲೆಕ್ಕ ಏನದ ನೋಡ್ರಿ, 2690. ಸೊ ಮೊದಲನೇ ಸಂಖ್ಯೆಗೆ ಎ ಅನ್ನೋನು, ಎರಡನೇ ಸಂಖ್ಯೆಗೆ ಬಿ ಅನ್ನೋನು. ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಬರೀನು. ಸೊ ಇದು ಚಿಕ್ಕ ಸಂಖ್ಯೆ ಅದ, ನೀವೇ ಯೋಚನೆ ಮಾಡಿ ಬರಿಬೋದು ನೋಡ್ರಿ. 2 ಇಂಟು 13, 13 ಎರಡ್ಲೆ 26 ಮುಗಿದೋಯ್ತು. 26ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಇನ್ನಿಲ್ಲಿ ಇದು ನೋಡ್ರಿ, ಈ 91 ಯಾವ್ಯಾವ ಸಂಖ್ಯೆಲೆ ಬಾ ಹೋಗ್ತೈತೆ ನೋಡ್ರಿ, 91. ಸೊ 91 7ರಲ್ಲೇ ಹೋಗ್ತೈತೆ ನೋಡ್ರಿ. 7 ಒಂದಲೇ 7,
2 ಉಳಿತು. ಆಮೇಲೆ 21 ಆಯ್ತದ. 21 ಅಂದ್ರೆ 7 3 21. ಇನ್ನಿದು 13 ಸ್ವತಃ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 13 ಒಂದಲೇ. ಸೊ ಇದನ್ನು ಹೆಂಗೆ ಬರಿಬೋದು? 7 × 13 ಕರೆಕ್ಟಾ? ಸೊ ಹಂಗಾದ್ರೆ 26 2 × 13 ಅಂತ ಬರೆಯೋಕ್ಕೆ ಸಾಧ್ಯ ಆಯಿತು. 91 7 × 13 ಅಂತ ಬರೆಯೋಕ್ಕೆ ಸಾಧ್ಯ. ಹಾಗಾದ್ರೆ ಇವುಗಳ ಮಸಾವನ್ನು ಯಾವ ರೀತಿ ಬರಿತೀವಿ? ದೇರ್ಫೋರ್ ಸಾ H = ನೋಡ್ರಿ, ನಾವು ಮಸ ಬರೆಯುವಾಗ ಈಗಾಗಲೇ ಹಿಂದಿನ ವಿಡಿಯೋದೊಳಗೆ ಹಿಂದಿನ ಲೆಕ್ಕದಾಗ ನಾವು ತಿಳ್ಕೊಂಡೇವಿ. ಏನು ಮಸ ಅಂದ್ರೆ ಕಾಮನ್ ಇದನ್ನು ಮಾತ್ರ ಬರಿಬೇಕು ಮತ್ತು ಕನಿಷ್ಠ ಘಾತ ಸೂಚಿಯನ್ನು ಬರಿಬೇಕು. ನೋಡ್ರಿ, 2 ಕಾಮನ್ ಇಲ್ಲ ಅಂದ್ರೆ ಬರಿಬಾರ್ದು, 7 ಕಾಮನ್ ಅಂದ್ರೆ ಬರಿಬಾರ್ದು. ಆದರೆ 13 ಕಾಮನ್ ಐತಂದ್ರೆ ಬರಿಬೇಕು. ಮತ್ತು ಅತಿ ಕಡಿಮೆ ಘಾತ ಸೂಚಿ ಅಂದ್ರೆ 13ದ್ದು ಇಲ್ಲಿ ಘಾತ ಸೂಚಿ ಒಂದಾದ, ಇಲ್ಲಿ ಘಾತ ಸೂಚಿ ಒಂದಾದ್ರೆ ಕಡಿಮೆ ಅಂದ್ರೆ 1. 2 ಘಾತ ಸೂಚಿಗಳು ಸಮ ಇದ್ದು ಅಂದ್ರೆ ಅದೇ ಕಡಿಮೆ ಘಾತ ಸೂಚಿ ಆಗ್ತದೆ. ಓಕೆ, 13. ಇನ್ನು ಮತ್ತೆ ಬೇರೆ ಸಂಖ್ಯೆಗಳು ಇಲ್ಲವೇ ಇಲ್ಲ ಅಂದ್ರೆ ಮಸ 13. ಇವೆರಡು ಸಂಖ್ಯೆಗಳ ಮಸ 13. ಇನ್ನು ಲಸ ಬರಿದಾದ್ರೆ ಲಸ L = ಸೊ ಲಸ ಬರೆಯುವಾಗ ಏನೇನು ಹೇಳಿವಿ? ಕಾಮನ್ ಇದ್ದದನ್ನು ಬರಿಬೇಕು, ಅದರ ಗರಿಷ್ಠ ಘಾತ ಸೂಚಿದ್ದು ಬರಿಬೇಕು. ಸೊ 13 ಕಾಮನ್ ಅದ ಅಂದ್ರೆ 13 ಬರೀರಿ. ಅದರ ಗರಿಷ್ಠ ಘಾತ ಸೂಚಿ ಅಂದ್ರೆ ದೊಡ್ಡದಂದ್ರೂ ಒಂದೇ, ಚಿಕ್ಕದಂದ್ರೂ ಒಂದೇ. ಹೀಗೆ ನಮ್ಗೆ ಇಲ್ಲಿ ಗರಿಷ್ಠ ಘಾತ ಸೂಚಿ 13 ಯಾವುದು ಅಂದ್ರೆ 13 ಘಾತ 1. ಇನ್ನು ಯಾವುದು ಕಾಮನ್ ಇಲ್ಲ ಅದನ್ನೂ ಬರಿಬೇಕು. ಯಾವ್ದು ಕಾಮನ್ ಇಲ್ಲ ನೋಡ್ರಿ, 2 ಕಾಮನ್ ಇಲ್ಲ ಬರೀರಿ, 7 ಕಾಮನ್ ಇಲ್ಲ ಅದನ್ನೂ ಬರೀರಿ. ಹಾಗಾದ್ರೆ ಇದರ ಕರೆಕ್ಟ್ ಗುಣಲಬ್ಧನ ನಮಗೆ ಬೇಕಾದ ಲಸ. ಹಾಗಾದ್ರೆ ಇದರ ಗುಣಲಬ್ಧವನ್ನು ಬರ್ಬಿಡೋನು. 13 × 26, 26 7 7 6 42, 7 2 14, 14 4 18. ಹಾಗಾದ್ರೆ ನಮಗೆ ಬೇಕಾದ ಲಸ 182. ಓಕೆ, ಹಾಗಾದ್ರೆ ಈ 2 ಸಂಖ್ಯೆಗಳ ಮಸ 13 ಮತ್ತು ಲಸ 182. ಇನ್ನು ಈ ಒಂದು ಲಸ ಮಸ ಕಂಡಿಡಿದ್ರೆ ಈ ಲಸ ಮಸಗಳ ಸಂಬಂಧವನ್ನು ಕೂಡ ಪರೀಕ್ಷೆ ಮಾಡೋಣ. ಮತ್ತು ನಾವು ಕನ್ನಡದ ಲಸ ಕರೆಕ್ಟ್ ಐತಿ ಅಂತಲೂ ನಮ್ಗೆ ಒಂದು ಸ್ವಲ್ಪ ತಾಳೆ ನೋಡಿದಂಗೂ ಆಗ್ತೈತಿ. ಅದೇನಪ್ಪ ಅಂತ ಕೇಳಿದರೆ, ನಾವು A ಮತ್ತು B ಅನ್ನು ಗುಣಿಸಿ ನೋಡೋಣ. ಸೊ ಇದು ಹೆಚ್ಚಿನ ಕೆಲಸ, ಇದನ್ನ ಕೇಳ್ಬೋದು. ಆ್ಯಕ್ಚುಲಿ ಲಸ ಮತ್ತು ಕೊಟ್ಟಂಥ ಸಂಖ್ಯೆಗಳ ಸಂಬಂಧವನ್ನು ಪರೀಕ್ಷೆ ಮಾಡಿರಿ ಅಂತ ಕೇಳ್ಬೋದು. ಕೇಳದಿದ್ರೆ ನೀವು ಎಕ್ಸ್ಟ್ರಾ ಮಾಡಿಕೊಡ್ರಿ, ಕೇಳದಿದ್ರೆ ಬರೀ ಲಸ ಅನ್ನು ಮಾತ್ರ ಕಂಡಿಡಿರಿ ಅಂದರೆ ಇಷ್ಟು ಕಂಡಿಡಿರಿ. ಬಟ್ ನಿಮಗೆ ನೀವು ಕಂಡಿಡೋದು ಸರಿಯೋ ತಪ್ಪೋ ಅಂತ ನಿಮಗೆ ಡೌಟ್ ಕ್ಲಿಯರ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಈ ರೀತಿ ಮಾಡಿ ನೋಡ್ರಿ. ಸೊ ಏನಪ್ಪ ಅಂದ್ರೆ A ಅಂದ್ರೆ 26, B ಅಂದ್ರೆ 91. ಆಮೇಲೆ H × L. H ಅಂದ್ರೆ 13, L ಅಂದ್ರೆ 182. ಇವುಗಳ ಗುಣಲಬ್ಧಗಳನ್ನು ನಾವು ಇಲ್ಲಿ ಬರೆದು ನೋಡೋಣ. ಓಕೆ, ಹಾಗಾದ್ರೆ ಮೊದಲನೇ ಕೆಲಸ 91ನ್ನು 26ಕ್ಕೆ ಗುಣಿಸೋಣ. 6 1 6, 6 9 54, 2 1 2, 4 6 ಇಲ್ಲ 5, ಆಮೇಲೆ 9 2 18, 18 5 23. ಅಂದರೆ 91ನ್ನು 26ಕ್ಕೆ ಗುಣಿಸಿದ್ರೆ 2366 ಬರ್ತದೆ. ಸೊ 2366. ಇನ್ನು ನಾವು ಇಲ್ಲಿ ಮಾಡಿ ನೋಡೋದು ಏನಪ್ಪ ಅಂದ್ರೆ 182ಕ್ಕೆ 13 ಗುಣಿಸ್ಬೇಕಾಗಿದೆ. ಹಾಗಾದರೆ 182ನ್ನು 13 ಗುಣಿಸೋದಾದ್ರೆ 13 2 26, 13 2 26. ಇನ್ನು 13 8 104, ಇದು 6 106 ಆಯಿತು. ಸೊ 6 ಬರಿತೀನಿ, ಕೈಲ 10. ಆಮೇಲೆ 13 1 13 ಅಂದ್ರೆ 13 10 ಕೂಡಿಸ್ರೆ 23. ಸೊ 182ನ್ನು 13 ಗುಣಿಸ್ರೂ ನಮಗೆ 2366 ಬರ್ತಾ ಇದೆ. ಈಗ ನಾನು ಇಲ್ಲಿ ಬರಿತೀನಿ 2366. ನೀವು ಇವುಗಳನ್ನ ಗುಣಲಬ್ಧ ಮಾಡಿ ನೋಡ್ರಿ ಕರೆಕ್ಟಾಗಿ. ಸೊ ನಾನು ಮಾಡಿದಾಗ 2 ಸಮ ಬರ್ತಾ ಇದ್ದಾವೆ. ಹಾಗಾದ್ರೆ ಏನು ಅರ್ಥ ಆಯ್ತು ಇಲ್ಲಿ? A × B ಕೊಟ್ಟಂಥ ಸಂಖ್ಯೆಗಳ ಗುಣಲಬ್ಧ ಮತ್ತು ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ
ಸಮ ಆಗ್ತತಿ ಅಂತ ಗೊತ್ತಾಗ್ತದೆ. ಹೀಗಾಗಿ ಈ ಒಂದು ಸಂಬಂಧವನ್ನು ನಾವು ಪರೀಕ್ಷೆಯನ್ನು ಮಾಡಿದ್ದೀವಿ. ಮತ್ತು ಈ ಸಂಬಂಧದ ಉಪಯೋಗನೂ ಒಮ್ಮೆ ನೀವು ಮಾಡಿ ನೋಡ್ಬೋದು. ಹೆಂಗಪ್ಪ ಅಂದ್ರೆ ನಮಗೆ ಈ ಸಂಬಂಧದೊಳಗೆ 4 ಅಂಶಗಳು ಕೊಟ್ಟಂಥ ಸಂಖ್ಯೆಗಳು ಮತ್ತು ಅವುಗಳ ಮಸಾಲಸ. ಒಮ್ಮೊಮ್ಮೆ ಕೊಟ್ಟಂಥ ಸಂಖ್ಯೆಗಳು 3 ಇರ್ಬೋದು, ಅವಾಗ A ಇಂಟು B ಇಂಟು C ಏನೂ ಆಗ್ತದೆ. ಬಟ್ ಅವುಗಳ ಮಸಾಲಸ ಮಾತ್ರ 2 ಇರ್ತಾವೆ. ಸೊ ಈ ಸಂಬಂಧದೊಳಗೆ ನಮಗೆ ಏನೇನು ಕೇಳ್ಬೋದಪ್ಪ ಅಂದರೆ 2 ಸಂಖ್ಯೆಗಳನ್ನ ಕೊಟ್ಟು ಅವುಗಳ ಮಸ ಕೊಟ್ಟು ಲಸ ಕೇಳ್ಬೋದು. ಕೊಟ್ಟಂಥ ಅಂಶಗಳನ್ನ ಇದ್ರಾಗ ತುಂಬಿ ಯಾವ್ದು ಗೊತ್ತಿಲ್ಲ ಅದನ್ನು ಕಂಡುಹಿಡಿಬೋದು. ಇಲ್ಲ ಮಸ ಮತ್ತು ಲಸ ಕೊಟ್ಟು ಒಂದು ಸಂಖ್ಯೆ ಕೊಟ್ಟು ಇನ್ನೊಂದು ಸಂಖ್ಯೆ ಕೇಳ್ಬೋದು, ಯಾವ ಸಂಖ್ಯೆ ಐತಿ ಅಂತ ಕೇಳ್ಬೋದು. ಹೀಗಾಗಿ ಈ ಸಂಬಂಧದೊಳಗೆ ಎಷ್ಟು ಅಂಶಗಳದಾವಲ್ಲ ಆ ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶವನ್ನು ಕೊರತೆ ಇಟ್ಟು ಉಳಿದ ಅಂಶಗಳನ್ನು ಕೊಟ್ಟಾಗ ಆ ಕೊರತೆ ಇರುವ ಅಂಶಗಳನ್ನು ನಾವು ಈ ಸಂಬಂಧದಿಂದ ಕಂಡುಹಿಡಿಬೋದು. ಅಂಥ ಕೆಲಸನ ನಾವು ಮುಂದಿನ ವಿಡಿಯೋದೊಳಗೆ ಮಾಡೋಣಂತ. ಈ ಸಂಬಂಧ ಆದರೂ ನಾವು ಅರ್ಥ ಮಾಡ್ಕೊಂಡು ಏನು ಕೊಟ್ಟಂಥ ಸಂಖ್ಯೆಗಳ ಗುಣಲಬ್ಧ ಈಜಿಕ್ವಲ್ ಟು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧ. ನೀವು ನೋಡ್ರಿ, ಈ ಲಸ ಕಂಡುಹಿಡಿದು ನಿಮಗೆ ಒಂದು ರೀತಿ ತೊಂದರೆ ಅನಿಸ್ತಪ್ಪ ಅಂದ್ರೆ ಈ ಸಂಬಂಧದಿಂದ ಕಂಡುಹಿಡಿಬೋದು. ಹೆಂಗಪ್ಪ ಅಂದ್ರೆ ನೀವು ಮಸ ಕಂಡುಹಿಡಿದಿರಪ್ಪ ಅಂದ್ರೆ ಮಸ ತುಂಬ್ರಿ, ಕೊಟ್ಟಂಥ ಸಂಖ್ಯೆಗಳು ಗೊತ್ತದ ಕೊಟ್ಟಂಥ ಸಂಖ್ಯೆಗಳನ್ನ ತುಂಬ್ರಿ. ಸೊ ಮಸ ಇಲ್ಲಿ ಗುಣಾಕಾರದ ಇಲ್ಲಿ ತಂದು ಭಾಗಾಕಾರ ಮಾಡಿದ್ರೆ ನಿಮಗೆ ಲಸ ಆಟೋಮೆಟಿಕ್ ಸಿಗ್ತದೆ. ಹೀಗೆ ಇದರಲ್ಲಿ ಈ ಒಂದು ಕೊರತೆ ಇರಬೇಕು, ಉಳಿದೆಲ್ಲ ಗೊತ್ತಿರಬೇಕು, ಅವಾಗ ಇದನ್ನು ಉಪಯೋಗಿಸೋಕೆ ಸಾಧ್ಯದ. ಹೀಗೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಉಪಯೋಗಿಸೋನು. ಹಾಗಾದ್ರೆ ಈ ಮೊದಲನೇ 2ನೇ ಲೆಕ್ಕದವನ್ನು ನಾವು ಈ ರೀತಿ ಮಸಾಲ ಸಾಕು ಕಂಡುಹಿಡಿದು ಅವುಗಳ ಸಂಬಂಧ ಕೂಡ ಪರೀಕ್ಷೆ ಮಾಡಿದ್ದೀವಿ. ಹೀಗಾಗಿ ನಾವು ಇನ್ನು 3ನೇ ಲೆಕ್ಕದ ಕಡೆ ಮುಂದುವರಿನೋ. 3ನೇ ಲೆಕ್ಕ ಅಲ್ಲದ. ಹಾಗಾದರೆ 3ನೇ ಲೆಕ್ಕ ಏನಿದೆ ಅಂತ ನೋಡೋದಾದ್ರೆ 3ನೇ ಲೆಕ್ಕ 510 92 ಅದ. ಸೊ ಇದರಲ್ಲಿ ಮೊದಲನೇ ಸಂಖ್ಯೆಗೆ ಏನೂ 510, B 2ನೇ ಸಂಖ್ಯೆಗೇನೂ 92. ಇವುಗಳ ಮಸ ಮತ್ತು ಲಸವನ್ನು ನಾವು ಕಂಡುಹಿಡಿದು. ಸೊ ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಬರೀನು. ಸೊ 510 ಸಮಸಂಖ್ಯೆಯಾಗಿರುವುದನ್ನು 2ರಿಂದ ಬಾಕ್ಸನು. 2 2 4 1 ಉಳಿತು 11 ಆಯಿತು. 2 5 10 1 ಉಳಿತು 2 5 10. ಸೊ ಈಗ ಸಮಸಂಖ್ಯೆ ಹೋಗಿ ಇದು ಬೆಸ್ಟ್ ಸಂಖ್ಯೆ ಆಯಿತು. ಸೊ ಇದು 2ರಲ್ಲಿ ಬಾ ಹೋಗಂಗಿಲ್ಲ, ಇನ್ನು 3ಲೇ ಹೋಗ್ತದೆ ನೋಡ್ರಿ. ಎಸ್ 3ಲೇ ಹೋಗ್ತದೆ. ಇದು 3 8 24 1 ಉಳಿತು. 1 5 ಸೇರಿಸ್ರೆ 15 ಆಯಿತು. 3 5 15. ಸೊ ಈಗ ಇದು 3ಲೇ ಹೋಗ್ತೈತೆ ಅಂತ ಪರೀಕ್ಷೆ ಮಾಡೋದಾದ್ರೆ ಹೋಗೋದಿಲ್ಲ 3ಲೇ. ಇನ್ನು 3ಲೇ ಹೋಗೋದಿಲ್ಲ ಅಂದ್ಬೇಕು 5ಲೇ ಹೋಗ್ತದ. 5 1ಲೇ 5, 3 ಉಳಿತು. 8ರಲ್ಲಿ 5 ಹೋದ್ರೆ 35, 5 7 35. ಇನ್ನು 17 ಸ್ವತಃ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 17 1ಲೇ 17. ಹಾಗಾದ್ರೆ 510 ಹೆಂಗೆ ಬರಿಬೋದು? 2 3 5 17 ಇವುಗಳ ಗುಣಲಬ್ಧ ಮಾಡಿ ಬರಿಬೋದು. ಇನ್ನು 92 ಹೆಂಗೆ ಬರೀನು? 92 ಸಮಸಂಖ್ಯೆ ಆಗಿರೋದ್ರಿಂದ 2ರಲ್ಲಿ ಬಾಕ್ಸನು. 2 4 8 1 ಉಳಿತು. 2 6 12 ಮತ್ತು 2 2 2 4 2 3 6. ಇನ್ನು 2ರಲ್ಲಿ ಹೋಗೋದು ಬೆಸ್ಟ್ ಸಂಖ್ಯೆ ಆಯಿತು. ಇನ್ನು ಬೇರೆ ಯಾವುದೂ ಸಂಖ್ಯೆಯಲ್ಲಿ ಬಾ ಹೋಗಂಗಿಲ್ಲ, ಯಾಕಂದ್ರೆ 23 ಸ್ವತಃ ಅವಿಭಾಜ್ಯ ಸಂಖ್ಯೆ ಐತಪ್ಪ ಅಂದರೆ 23 1 23. ಹಾಗಾದ್ರೆ 92 ಹೆಂಗೆ ಬರಿಬೇಕು? 2ರ ಘಾತ 2 ಇದು 2 ಸಲ ಬಂದದ. ಆಮೇಲೆ 23. ಸೊ 92 ಈ ರೀತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ತೀವಿ. ಇನ್ನು ಇವುಗಳ ಮಸ ಮತ್ತು ಲಸ ಬರಿ. ಹಾಗಾದ್ರೆ ಇವುಗಳ ಮಸ ಮೊದಲು ಬರೀನು. ಮಸ H. ಸೊ ಮಸ ಬರೆಯೋದಾಗ ಏನೇನು ನೆನ್ಪಿಟ್ಬೇಕು ಹೇಳ್ರಿ? ಕಾಮನ್ ಅದನ್ನು ಮಾತ್ರ ಬರಿಬೇಕು, ಕನಿಷ್ಠ ಘಾತ ಸೂಚಿತನ ಬರಿಬೇಕು. ಸೊ 2 ಕಾಮನ್ ಅದ, 2 ಬರೀರಿ. ಕನಿಷ್ಠ ಘಾತ ಸೂಚಿ ಯಾವ್ದು ನೋಡ್ರಿ? 2ರ ಘಾತ 2 2. ಕಡಿಮೆ ಘಾತ ಸೂಚಿ ಅಂದ್ರೆ 2. ಇನ್ನು ಮತ್ತೆ ಯಾವ್ದು ಕಾಮನ್ ಅದ ಅಂದರೆ ಯಾವುದು ಕಾಮನ್ ಇಲ್ಲ ನೋಡ್ರಿ. 23 ಅದ ಇಲ್ಲಿ. 3 5 17 ಅದ. ಹೀಗಾಗಿ 3 5 17 ಇಲ್ಲಿಲ್ಲ, 23 ಅಲ್ಲಿಲ್ಲ. ಅಂದರೆ ಯಾವುದೇ ಕಾಮನ್ ಇಲ್ಲ. ಕಾಮನ್ ಇರೋದು ಮಾತ್ರ 2. ಮತ್ತು ಅದು 2ರ ಕನಿಷ್ಠ ಘಾತ ಸೂಚಿ ಅಂದರೆ 2ರ ಘಾತ 1 ಅಥವಾ 2. ಹೀಗಾಗಿ ಇವು 2 ಸಂಖ್ಯೆಗಳ ಮಸ 2 ಮಾತ್ರ. ಸೊ ಮಸ ಮುಗಿದೋಯ್ತು, ಮತ್ತೇನು ಮಾಡಲಿಕ್ಕೆ ಇಲ್ಲಿ ಇಲ್ಲ. ಇನ್ನು ಲಸ ಬರೀನು. ಲಸ L = ಸೊ ಲಸ ಹೇಗೆ ಬರೆಯೋದು? ಸೊ ಲಸನ ಹೆಂಗೆ ಬರೆಯೋದಪ್ಪ ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡೇವಿ, ಕಾಮನ್ ಇದ್ದದನ್ನು ಬರಿಬೇಕು, ಕಾಮನ್ ಇರದಾರದನ್ನು ಬರಿಬೇಕು. ಬಟ್ ಕಾಮನ್ ಇದ್ದದನ್ನು ಬರೆದಾಗ
ಗರಿಷ್ಠ ಘಾತ ಸೂಚಿದನ್ನು ಬರಿಬೇಕು. ಹಾಗಾದ್ರೆ ನೋಡ್ರಿ, ಕಾಮನ್ ಏನೈತಿ, ಎರಡು ಕಾಮನ್ ಐತಿ ಬರೀರಿ. ಆದರೆ ಯಾವ್ದು ಎರಡು ಬರೀರಿ? ಗರಿಷ್ಠ ಘಾತ ಸೂಚಿ. ಸೊ 2 ಘಾತ 2 ಹೆಚ್ಚಿನ ಘಾತ ಸೂಚಿದನ್ನು ಬರಿಬೇಕು. ಇನ್ನು ಕಾಮನ್ ಏನಿಲ್ಲ ಅದನ್ನೆಲ್ಲನೂ ಇಲ್ಲಿ ಗುಣಿಸ್ಬೇಕು. ಸೊ 3 ಕಾಮನ್ ಇಲ್ಲ, ಗುಣಿಸ್ರಿ. 5 ಕಾಮನ್ ಇಲ್ಲ, ಗುಣಿಸ್ರಿ. 17 ಕಾಮನ್ ಇಲ್ಲ, ಗುಣಿಸ್ರಿ. 23 ಕಾಮನ್ ಇಲ್ಲ, ಅದನ್ನು ಕೂಡ ಗುಣಿಸ್ರಿ. ಇನ್ನು ಮಸ ಏನೋ ಸಣ್ಣ ಸಂಖ್ಯೆ ಸಿಕ್ತು, ಬಟ್ ಲಸ ನಮಗೆ ಸ್ವಲ್ಪ ದೊಡ್ಡ ಸಂಖ್ಯೆ ಸಿಗ್ತೈತೆ. ಯಾಕಂದರೆ ಇವುಗಳನ್ನೆಲ್ಲವುಗಳನ್ನ ಗುಣಿಸಿದಾಗ ನಮಗೆ ಲಸ ಸಿಗ್ತೈತೆ. ಈಗ ಇವುಗಳನ್ನೆಲ್ಲನೂ ಗುಣಿಸೋನು. ಸೊ ಮೊದಲಿಗೆ ಏನು ಮಾಡೋನು, ಈ 2 ಘಾತ 2 4, 4 3 12, 12 5 60, 60ಕ್ಕೆ 17 ಗುಣಿಸು. ಹೌದಾ? 17 0 0, 17 6 ಎಷ್ಟು ಅಂದ್ರೆ 102 ಆಗತ್ತೆ ನೋಡ್ರಿ, 102. ಇನ್ನು ಉಳಿದದ್ದು 23, 23 ಗುಣಿಸೋನು. ಸೊ 17 ಗುಣಿಸಾಯ್ತು, ಇನ್ನು 23 ಗುಣಿಸೋನು. 23 0 23, 23 2 46, 23 0 0 4, ಆಮೇಲೆ 23 1 23. ಇಷ್ಟಾಯ್ತು ನೋಡ್ರಿ. 23,460. ಸ್ವಲ್ಪ ದೊಡ್ಡ ಸಂಖ್ಯೆ ಬಂತು. ಅದರ ಲಸಾದ ಅರ್ಥ ಹಿಂಗೆ ಇರೋದ್ರಿಂದ ಲಸಾವನ್ನು ಇದೇ ರೀತಿನ ಕಂಡುಹಿಡಿಬೇಕು. ಓಕೆ, ಲಸ ಸಿಕ್ತು. ಇನ್ನು ಇವೆರಡೂ ಕರೆಕ್ಟ್ ಅದಾವ ಅಂತ ಪರೀಕ್ಷೆನೂ ಮಾಡ್ಕೊಳ್ಳೋಣ. ಏನಪ್ಪ ಅಂದರೆ ಕೊಟ್ಟಂಥ ಸಂಖ್ಯೆಗಳ ಗುಣಲಬ್ಧ ಮತ್ತು ಮಾಸ ಲಸಗಳ ಗುಣಲಬ್ಧ ಸರಿ ಆಗ್ತೈತಿ ಇಲ್ಲ. ಓಕೆ, ಅದನ್ನ ಈಗ ಮಾಡಿ ನೋಡೋಣ. ಸೊ ಕೊಟ್ಟಂಥ ಸಂಖ್ಯೆಗಳು ಯಾವ ನೋಡ್ರಿ, A × B, A 510, ಆಮೇಲೆ B 92, ಆಮೇಲೆ H × L, H ಬೆಲೆ 2, ಆಮೇಲೆ L ಬೆಲೆ 23,460. ಇವುಗಳ ಗುಣಲಬ್ಧವನ್ನು ಪರೀಕ್ಷೆ ಮಾಡೋಣ. ಸೊ ಮೊದಲೇನು ಮಾಡೋನು, 510 92 ಗುಣಲಬ್ಧ ಕಂಡಿನು. ಸೊ 510 × 92. ಸೊ 2 0 0, 2 1 2, 2 5 10, ಆಮೇಲೆ 9 0 0, 9 1 9, 9 5 45. ಸೊ ಇದನ್ನ ಕೂಡಿಸಿದ್ರೆ 0 2 9 5 1 6 4. ಸೊ 46,920 ಬಂತು. ಇವೆರಡು ಥರದ್ದು ಗುಣಲಬ್ಧ 46,920 ಬಂತು. ಇನ್ನು ಇವುಗಳ ಗುಣಲಬ್ಧ ನೋಡೋಣ. 2 ಗುಣಿಸೋದ ಗುಣಿಸ್ಬಿಡೋನು. 2 0 0, 2 6 12 ಕೈಲ 1, 2 4 8 ಕೈಲ 1 9, 2 3 6, 2 2 4. ಸೊ ಇದು ಕೂಡ 46,920 ಬರ್ತಾ ಇದೆ. ಹಾಗಾದರೆ ನಾವು ಕಂಡುಹಿಡಿದಿರೋ ಮಾಸ ಮತ್ತು ಲಸ ಕರೆಕ್ಟ್ ಅದಾವ ಅಂತಲೂ ಗೊತ್ತು ಆಯಿತು. ಈ ಸಂಬಂಧವನ್ನು ಅರ್ಥನೂ ಮಾಡ್ಕೊಂಡಂಗಾಯಿತು. ಏನು, A × B = H × L. ನಾವು ಪ್ರತಿ ಸಲ ಈ ಸಂಬಂಧವನ್ನು ಚೆಕ್ ಮಾಡೋ ಉದ್ದೇಶ ಎರಡದ. ಒಂದು, ನಾವು ಕಂಡುಹಿಡಿದಿರುವ ಮಾಸ ಲಸ ಕರೆಕ್ಟ್ ಅದಾವ ಅಂತ ಗೊತ್ತಾಗ್ತೈತಿ. ಇನ್ನೊಂದು, ಈ ಸಂಬಂಧನೂ ಕೂಡ ನಿಮಗೆ ತಲೆಯಲ್ಲಿ ಉಳಿತದೆ. ಓಕೆ, ಈ ಸಂಬಂಧನೂ ಕೂಡ ನಾವು ಮುಂದೆ ಬಳಕೆ ಮಾಡೋ ಸಂದರ್ಭ ಬರ್ಬೋದು. ಪರೀಕ್ಷೆಯಲ್ಲೇ ಕೂಡ ಈ ಸಂಬಂಧವನ್ನು ಉಪಯೋಗಿಸಿ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಓಕೆ, ಈಗ ಇದು ನಮ್ಮದು 3ನೇ ಲೆಕ್ಕ ಆಯಿತು. ಇನ್ನು ನಾ ತೆಗೆದುಕೊಂಡಿರುವ ಇನ್ನೊಂದು ಲೆಕ್ಕದ, ಅದನ್ನು ಕೂಡ ಈಗ ಬಿಡಿಸಿ ನೋಡೋದು. ಹಾಗಾದರೆ ನಾ ತೆಗೆದುಕೊಂಡಿರೋ ಕೊನೆಯ ಲೆಕ್ಕ ಮತ್ತು 4ನೇ ಲೆಕ್ಕ ಏನದ ಅಂದ್ರೆ, ಮೊದಲನೇ ಸಂಖ್ಯೆ 336, ಎರಡನೇ ಸಂಖ್ಯೆ 54. ಹೌದಾ? ಇನ್ನು ಈ ಎರಡು ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆಗೆ A ಅಂತೀನಿ 336, ಎರಡನೇ ಸಂಖ್ಯೆಗೆ B ಅಂತೀನಿ. ಎಷ್ಟಾದದು? 54. ನೀವುಗಳನ್ನು ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ಬರೀನು. ಸೊ 336 ನಾವು ಸ್ವಲ್ಪ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸೋನು. 2 1 2, 1 ಉಳಿತು 13 ಆಯಿತು, 2 6 12, ಮತ್ತು 1 ಉಳಿತು 16 ಆಯಿತು, 2 8 16, ಮತ್ತು 2 ಬಾ ಹೋಗತ್ತೆ 2 8 16, 2 4, ಮತ್ತು 2 ಬಾ ಹೋಗತ್ತಿ 2 4 8, 2 2 4, ಮತ್ತು 2 ಬಾ ಹೋಗತ್ತಿ 2 2 4, 2 1 2. ಇನ್ನು 2 ಬಾ ಹೋಗಂಗಿಲ್ಲ. ಇನ್ನು 3 3 7 21, ಆಮೇಲೆ ಸ್ವತಃ 7 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 7 1 7. ಹಾಗಾದ್ರೆ ನಾವು
ಎರಡನ್ನು 2 ಸಲ ಉಪಯೋಗಿಸಿದ್ವಿ, ಅಷ್ಟು ಘಾತಾಂಕ ರೂಪದಾಗ ಬರೀದು 1 2 3 4 2ರ ಘಾತ 4 ಇನ್ನು 3 ಇಂಟು 7. ಸೊ ಇದೇನಾಯಿತು 336 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋ ಕೆಲಸ. ಇನ್ನು 54 ಕೂಡ ಬರೀನು. ಸೊ 54 ಕೂಡ ನಾವು ಸರಳ ಮಾಡ್ಕೊಳ್ಳೋದಾದ್ರೆ 2 2 4 1 ಉಳಿತು 14 ಆಯಿತು, 2 7 14. ಇನ್ನು 2 ಹೋಗೋದಿಲ್ಲ 3 3 9 27 3 3 9 3 1 ಹಂಗಾದ್ರೆ 54 ಹೆಂಗೆ ಬರಿಬೋದು? 2 1 ಸಲ 3 1 2 3 ಸಲ ಅಂದರೆ 3ರ ಘಾತ 3. ಸೊ ಈ ರೀತಿ 2 ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ್ವಿ. ಇನ್ನು ಇವುಗಳ ಮಸ ಮತ್ತು ಲಸ ಬರೀನು. ಸೊ ಮೊದಲನೇ ಕೆಲಸ ಮಸ ಎಚ್ ಮಸ ಬರೀನು. ಸೊ ಮಸ ಏನು ನೋಡ್ರಿ, ಸೊ ಮಸ ನಾವು ಬರೆಯುವಂಥ ರೂಢಿ ಈಗಾಗಲೇ 3 ಲೆಕ್ಕದೊಳಗೆ ಮಾಡಿದ್ದನ್ನು ಮುಂದುವರಿಸೋಣ. ಏನು ಕಾಮನ್ ಇದ್ದದನ್ನು ಮಾತ್ರ ಬರಿಬೇಕು, ಕಡಿಮೆ ಘಾತ ಸೂಚಿದ್ದನ್ನು ಬರಿಬೇಕು. ಕಾಮನ್ ಇದ್ದನ್ನು ಮಾತ್ರ ಬರಿಬೇಕು. ಸೊ ಕಾಮನ್ ಏನದ ನೋಡ್ರಿ, 2 2 ಕಾಮನ್ ಅದ, ಆದರೆ ಯಾವ 2 ಬರಿಬೇಕು? ಕಡಿಮೆ ಘಾತ ಸೂಚಿದ್ದದ್ದು. ಸೊ 2ರ ಕಡಿಮೆ ಘಾತ ಸೂಚಿ ಅಂದರೆ 2, ಹೌದಾ? 8. 3 ಕಾಮನ್ ಅದ, ಆದರೆ ಯಾವ 3 ಬರಿಬೇಕು? ಕಡಿಮೆ ಘಾತ ಸೂಚಿದ್ದದ್ದು. ಸೊ 3 ಯಾವ್ದು ಕಡಿಮೆ ಐತೆ ನೋಡ್ರಿ? 3. ಇನ್ನು 7 ಇಲ್ಲದ, ಇಲ್ಲಿಲ್ಲ ಅಂದ್ರೆ ಅದು ಕಾಮನ್ನೇ ಇಲ್ಲ ಅಂದೊಳಕ್ಕೆ ಅದನ್ನ ಬರೆಯಂಗಿಲ್ಲ. ಸೊ ಇದು 2 3 6. ಸೊ ಇವೆರಡೂ ಸಂಖ್ಯೆಗಳ 336 ಮತ್ತು 54ರ ಮ ಸ ಅ 6. ಇನ್ನು ಲಸ ಬರೀನು. ಸೊ ಲಸ ಅ ಲಸ ಎಲ್ ಲಸ ಏನಾಗತ್ತೆ ನೋಡ್ರಿ, ಲಸ ಬರೆಯುವಾಗ ಕಾಮನ್ ಇದ್ದನ್ನು ಬರಿಬೇಕು, ಅದರ ಗರಿಷ್ಠ ಘಾತ ಸೂಚಿದ್ದನ್ನು ಬರಿಬೇಕು. ಸೊ 2 ಕಾಮನ್ ಅದ, ಗರಿಷ್ಠ ಘಾತ ಸೂಚಿ ಯಾವ್ದು ನೋಡ್ರಿ? 2ರ ಘಾತ 4 ಇಂಟು. ಇನ್ನು 3 ಕಾಮನ್ ಅದ, ಆದರೆ ಯಾವ್ದು ಬರಿಬೇಕು? 3ರ ಘಾತ ದೊಡ್ಡ ಘಾತ ಸೂಚಿ 3. ಇನ್ನು ಯಾವ್ದು ಕಾಮನ್ ಇಲ್ಲ? 7 ಕಾಮನ್ ಇಲ್ಲ, 7 ಕೂಡ ಬರಿಬೇಕು. ಇನ್ನಿದ್ರ ಸಂಕ್ಷಿಪ್ತ ರೂಪವನ್ನು ನಾವು ಗುಣಲಬ್ಧ ಮಾಡಿ ಬರೀನು. ಓಕೆ. ಸೊ 2ನ್ನು 4 ಸಲ ಗುಣಿಸ್ರ 2 2 4 4 2 8 8 2 16 ಆಗುತ್ತೆ. ಸೊ ಇದರ ಬೆಲೆ 16. ಬೇಕಾದ್ರೆ ಬರೀತೀನಿ ಇಲ್ಲಿ 16. ಇನ್ನು 3ರ ಘಾತ 3 ಅಂದರೆ 3 3 9 9 3 27. ಆಮೇಲೆ 7 ಆಮೇಲೆ 7. ನೀವು 3ನ್ನು ಗುಣಿಸಿ ನಾವು ಇದರದ ಲಸ ಬರೀನು. ಸೊ ಮೊದಲಿಗೆ ಏನು ಮಾಡೋನು? 16 27. ಮೊದಲಿಗೆ 27ನ್ನು 16 ಗುಣಿಸೋನು. 16 7 112 ಕೈಲ 11 ಇರಲಿ. 16 2 32 11. 32 11 ಅಂದರೆ 2 1 3 3 1 4 432. ಇದಕ್ಕೆ 7 ಗುಣಿಸೋನು. 7 7 2 14 7 3 21 1 22 7 4 28 28 2 28 2 ಅಂದ್ರೆ ಇದೆಷ್ಟಾಗತ್ತಪ್ಪ ಅಂದ್ರೆ 3024. 3024 ಇದು ಲಸ. ಸೊ ಲಸ ನಮಗೆ ಸಿಕ್ತು ಅಂದ ಬಳಿಕ ಈ ಲಸ ಮಸಗಳು ಸರಿ ಅದಾವು ಅಂತ ಪರೀಕ್ಷೆ ಕೂಡ ಮಾಡ್ಕೊಳ್ಳೋನು. ನಾವು ಸಂಬಂಧವನ್ನು ಪರೀಕ್ಷೆ ಮಾಡೋಣ. ಆ ಸಂಬಂಧವನ್ನು ಪರೀಕ್ಷೆ ಮಾಡೋಕ್ಕೆ ಮೊದಲು ಏನು ಮಾಡ್ತೀನಿ? ಎ ಮತ್ತು ಬಿಗಳ ಗುಣಲಬ್ಧವನ್ನು ಬರಿತೀನಿ. 336 ಇಂಟು 54. ಆಮೇಲೆ ಎಚ್ ಮತ್ತು ಎಲ್ಗಳ ಗುಣಲಬ್ಧವನ್ನು ಬರೀನು. ಸೊ ಎಚ್ ಅಂದ್ರೆ ಎಷ್ಟದ? 6. ಎಲ್ ಅಂದ್ರೆ 3024. ಸೊ ಇವುಗಳ ಗುಣಲಬ್ಧವನ್ನು ಬರೆದ ನೋಡೋಣಂತ. ಸೊ ಮೊದಲಿಗೆ 336ನ್ನು 54ರಲ್ಲಿ ಗುಣಿಸೋನು. ಸೊ 4 6 24 4 3 12 2 14 4 3 12 1 13. ಆಮೇಲೆ 5 5 6 30 5 3 15 3 18 5 3
15 1 16. ಸೊ ಇದನ್ನು ಕೂಡಿಸಿದ್ರೆ 4 4, ಆಮೇಲೆ 8 3 11 ಎಲ್ಲ 1, 6 1 7, ಒಂದು ಕೈಲ 8, ಆಮೇಲೆ 1, ಅಂದರೆ ಇದು 18,144 ಆಕತಿ. ಇನ್ನು ಇದನ್ನು ಗುಣಿಸೋನು. ಸೊ ಇದನ್ನು ಗುಣಾಕಾರ ಮಾಡ್ರಿ, ಏನಾಕತ್ ನೋಡ್ರಿ, 3024ಕ್ಕೆ 6 ಗುಣಾಕಾರ ಮಾಡೋದದ. 6 4 24, 6 2 12, 2 14, 6 0 0 1 1, 6 3 18. ಇದು ಕೂಡ 18,144 ಬರತ್ತದ. ಬರಲೇಬೇಕು. ನೀವು ಇವು ಎರಡನ್ನೂ ಕರೆಕ್ಟಾಗಿ ಕಂಡು ಹಿಡಿದಿದ್ರಿ ಅಂದ್ರೆ. ಹಾಗಾದ್ರೆ ಇಲ್ಲಿ ಸಂಬಂಧ ಸತ್ಯ ಆಗತ್ತತಿ. ಸಂಖ್ಯೆಗಳ ಗುಣಲಬ್ಧ = ಅವುಗಳ ಮೊಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಂಬಂಧ ಸರಿಯಾಗತ್ತತಿ. ಹೀಗಾಗಿ ನಾವು ಈ 4 ಲೆಕ್ಕಗಳನ್ನು ಬಿಡಿಸಿ ನೋಡಿದ್ವಿ. ನೀವು ಇದೇ ರೀತಿ ಇನ್ನೂ ಹಲವಾರು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಅವುಗಳ ಮೊಸ ಮತ್ತು ಲಸವನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದ್ರ ಮೂಲಕನೂ ಮೊಸ ಲಸವನ್ನು ಕಂಡುಹಿಡಿಬಹುದು ಅನ್ನೋದನ್ನು ದೃಢೀಕರಿಸ್ಕೊಳ್ರಿ. ಇದನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಈ ರೀತಿ ಲೆಕ್ಕಗಳನ್ನು ನೀವು ಮಾಡಿ ನೋಡ್ರಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.